ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೂಟ್ ಕಸ್ಟರ್ಡ್ ಕೇಕ್ ಮಾಡೋಣ, ಬನ್ನಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಹಾಲು, ಸಕ್ಕರೆ, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಕಸ್ಟರ್ಡ್ ಪೌಡರ್ ಮತ್ತು ಯಾವುದಾದ್ರೂ ಒಂದು ಡಿಶ್ ಆಗಲಿ. ಈಗ ನಾನು 1/4 ಲೀಟರ್ ಹಾಲು ತೊಗೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಹಾಲನ್ನು ಕುದಿಸಿ, ಅದು ಒಂದು ಕುದಿ ಬಂದ ನಂತರ ನಿಮ್ಗೆ ಬೇಕಾದಂಥ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಾಲು ಕುದಿಯೋವರೆಗೂ ನೀವು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕುದಿಯೋ ಹಾಲಿಗೆ ಸಕ್ಕರೆ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕಸ್ಟರ್ಡ್ ಪೌಡರ್ನ ಹಾಕೊಳ್ಳಿ, ಮಿಕ್ಸ್ ಮಾಡಿರೋಂಥದ್ದು. ಅದು ಗಟ್ಟಿಯಾಗಿ ಮಿಕ್ಸ್ ಆದ ನಂತರ ತೆಗೆದು ಕೂಲ್ ಆಗಕ್ಕೆ ಇಡಿ ಫ್ಯಾನ್ ಕೆಳಗೆ. ನಂತರ ಅದೇ ಸಮಯದಲ್ಲಿ ನೀವು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳಿ. ಮೊದಲು ಪೈನಾಪಲ್, ಆಪಲ್, ಬನಾನಾನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೆಪ್ರೇಟಾಗಿ ಇಟ್ಕೊಳ್ಳಿ. ಮತ್ತೆ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಬೋರೋಸಿಲ್ ಡಿಶ್ಗೆ ನೀವು ಸ್ವಲ್ಪ ಬಟರ್ನ ಮಾಡಿ. ನಂತರ ಕಸ್ಟರ್ಡ್ ಅಲ್ಲಿ ಫ್ರೂಟ್ಸ್ ಮಿಕ್ಸ್ ಮಾಡಿ. ಆಮೇಲೆ ನಂತರದಲ್ಲಿ ಮಿಕ್ಸ್ ಆದಂತ ಫ್ರೂಟ್ಸ್ನ ಡಿಶ್ ಅಲ್ಲಿ ಹಾಕಿ ಒಂದು ಲೆವೆಲ್ ಆಗಿ ಮಾಡಿ. ನಂತರ ಅದನ್ನ ಗ್ಲಾಸ್ ಡಿಶ್ ಮೇಲೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿರ್ತಕ್ಕಂಥದ್ದು ಡ್ರೈ ಫ್ರೂಟ್ಸ್ನ ಹಾಕಿ. ನಂತರ ಒಂದು 20 to 40 ಮಿನಿಟ್ಸ್ ವರೆಗೂ ಫ್ರಿಜ್ ಅಲ್ಲಿ ಇಟ್ಬಿಡಿ. ಅದರ ನಂತರ ತೆಗೆದ ಮೇಲೆ ನಿಮ್ಮ ಕಸ್ಟರ್ಡ್ ಕೇಕ್ ರೆಡಿ